ಮೀಟ್ರು ಹೊಟ್ಟಿಸಿ ವೈರ್ ಜಾಯಿಂಟ್ ಮಾಡಿ 4 ವೈರು ಜಾಯಿಂಟ್ ಮಾಡಿಟ್ಟದು. ಕರೆಂಟ್ ಹೊಡಿಲಿ ಅಂತ. ಕರೆಂಟು ಹೊಡಿಲಿ ಅಥವಾ ಮನೆ ಹೊತ್ತಿ ಹೋಗಲಿ ಅಥವಾ ಇವಾಗ ಶಾಕ್ ಹೊಡೆದು ಸಾಯಿಲಿ ಹೇಳುವ. ಆ ಹುಡುಗನ ತಲೆ ಹೊಡೆದು ನಾನು 1 ವಾರದಲ್ಲಿ ಹೊರಗಿಳಿದಿದ್ದೇನೆ. ಇವ ನನಗೆ ಯಾವ ಲೆಕ್ಕ? ಅವನನ್ನು ಬಿಡುವುದಿಲ್ಲ ನಾನು. ಅಲ್ಲಿ ಅವರ ಬೇರೊಂದು ತೋಟ ಉಂಟು, ಅಲ್ಲಿಗೆ ಕರ್ಕೊಂಡು ಹೋಗಿ ಬೈಕಲ್ಲಿ ಅವನನ್ನು ಕೂತುಳಿಸಿ ನೀ ಬೈಕು ಬಿಡು ಅಂತ ಹೇಳಿ ಡೀಸೆಲ್ ಎಂಜಿನ್ ಸ್ಟಾರ್ಟ್ ಮಾಡುವ ಹ್ಯಾಂಡ್ಲ್ ಇದೆ ಅಲ್ಲ, ಅದರಲ್ಲಿ ತಲೆಯಿಂದ ಹಿಂದಕ್ಕೆ ಬಡ್ತದ್ದು. ಇವರು ಬರುವಾಗ 2 ಸಾರಿ ಇವರಿಗೆ ಎಂಥ ಬೈಕ್ ತಾಗಿಸಲಿಕ್ಕೆ ಬಂದಿದ್ದಾನೆ ನನ್ನ ಮಕ್ಕಳಿಗೆ. ಬೆಳಾಲು ಬಾಲಕೃಷ್ಣ ಭಟ್ರ ಕೊಲೆ ಪ್ರಕರಣದ ಪ್ರಮುಖ 2 ಆರೋಪಿಗಳು, ಒಬ್ಬರು ರಾಘವೇಂದ್ರ ಕಿದ್ದೆಲೆಯರು, ಇನ್ನೊಬ್ಬ ಮುರಳೀಕೃಷ್ಣ ಅನ್ನುವಂಥ ವ್ಯಕ್ತಿಗಳು. ನಾವೀಗ ಅವರ ಊರಿಗೆ ಬಂದೇವೆ. ಅವರ ಊರಿನ ಸಮೀಪದ ಪಕ್ಕದ ಮನೆಯದು. ಭಾಸ್ಕರ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೇಕು. ನಿಮ್ಮ ನೆರೆಹೊರೆಯವರು, ಏನು ಅವ್ರ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ? ಅವರ ಬಗ್ಗೆ ಹೇಳುವುದಾದರೆ, ನಮಗೆ ನೀವು ಹೇಳಿದ ಬಾಲಕೃಷ್ಣ ಭಟ್ರ ಕೊಲೆ ಬಗ್ಗೆ ನಮಗೇನು ಗೊತ್ತಿಲ್ಲ. ಈಗ ನ್ಯೂಸ್ ನೋಡಿ ನಮಗೆ ಗೊತ್ತಿರುವ ಸಂಗತಿ. ನಮಗೆ ಕೊಟ್ಟ ಉಪದ್ರ, ನಮಗೆ ಮಾಡಿದ ಉಪದ್ರ, ನಮಗೆ ಎಂತ ಹೆದರಿಸುವುದು, ಇಂಥದ್ದೆಲ್ಲ ಅದರ ಬಗ್ಗೆ ನಾನು ಹೇಳ್ತೇನೆ. ಈಗ ಏನು ಮಾಡಿದ್ದಾರೆ? ನಮಗೆ ಅಂದರೆ ನಾವು ಒಂದು ದಿವಸ ಮನೆಯಲ್ಲಿಲ್ಲ ಆಯಿತು. ಜನವರಿ 30ನೇ ತಾರೀಕು 2024ನೇ ಇಸವಿ ಜನವರಿ 30ನೇ ತಾರೀಕು ಮನೆಯಲ್ಲಿ ಇಲ್ಲ ಆಯಿತು. ಬೆಳಿಗ್ಗೆ 6 ಗಂಟೆಗೆ ಹೊರಟವರು ರಾತ್ರಿ 9:30 ಗಂಟೆಗೆ ಆಗಿದೆ. ಮನೆಗೆ ತಲುಪಿದ್ದೇವೆ. ಮನೆ ತಲುಪಿ ಬಾವಿಯಿಂದ ನೀರು ಸೇದಿ ನಾವು ನೀರು ಕುಡಿಯುವಾಗ ನೀರೇನೋ ಸ್ಮೆಲ್ ಬರ್ತಾ ಉಂಟು. ಹಾಗೇನೋ ಇವರಿಗೆಲ್ಲ ಮಕ್ಕಳೆಲ್ಲ ಗಾಬರಿ ಆದರೂ ಅವರಿಗೆಲ್ಲ ನೀವು ಹೆದರಬೇಡಿ, ಏನು ಬೋರ್ ನಮಗೆ ಬೋರ್ ಇದೆ, ಬೋರಿಂದ ತೆಗೆದು ಕುಡಿಯುವ ಇವತ್ತು, ನಾಳೆ ನೋಡುವ ಹೇಳಿ ಮತ್ತು ಬೆಳಿಗ್ಗೆ ಸೇದಿ ನೀರು ಕುಡಿಯುವಾಗಲೂ ಅದೇ ಸ್ಮೆಲ್ ಬರ್ತಾ ಉಂಟು. ಹಾಗೆ ಅದೇ ಬೋರಿನ ನೀರು ನಾವು ಉಪಯೋಗಿಸಿದೆವು. ಸಂಶಯದಿಂದ ಮತ್ತೆ ಅಲ್ಲೆಲ್ಲ ತೋಟದಲ್ಲೆಲ್ಲ ಹೋಗಿ ನೋಡುವಾಗ ಅಲ್ಲಿ ಮಧ್ಯಾಹ್ನ ಆಗುವಾಗ ಒಂದು 25 ಅಡಿಗೆ ಸಸಿ ಹಳದಿಯಾಗಿ ಬಾಡಿ ಹೋಗಿದೆ. ಆಗ ನಮಗೆ ಇದು ಗ್ಯಾರಂಟಿ ಆಯಿತು, ಇದು ಏನೋ ವಿಷ ಇದಕ್ಕೆ ಸಿಂಪಡಿಸಿದ್ದಾರೆ, ಕೃಷಿಗೂ ಏನೋ ಹಾಕಿದ್ದಾರೆ ಹೇಳಿ. ಹಾಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸು ಬರುವುದಿಲ್ಲ. ನಾವು ಬರ್ತೇವೆ ಅಂತ ಹೇಳೋದಲ್ಲದೆ ಪೊಲೀಸ್ ಬರಲಿಲ್ಲ. ಹಾಗೆ ಮತ್ತು ನೀರು ಟೆಸ್ಟ್ ಮಾಡಲಿಕ್ಕೆ ಕೊಟ್ಟೆ ಕಾಸರಗೋಡು ವಿದ್ಯಾನಗರದಲ್ಲಿ. ನೀರು ಟೆಸ್ಟ್ ಮಾಡಲಿಕ್ಕೆ ಕೊಟ್ಟು ರಿಪೋರ್ಟ್ ಎಲ್ಲ ಬಂತು. ಅದು ಪೊಲೀಸ್ ಸ್ಟೇಷನಿಗೆ ಕೊಂಡೋಗಿ ಕೊಟ್ಟೆ. ಆದರೂ ಅವರು ಮತ್ತೆ ಏನೋ ಹೇಳಿದರು, ನಾಳ್ದು ಅಂತ ಹೇಳಿ ಒಬ್ಬರು ಪೊಲೀಸ್ನವರು ಬಂದರು, ಒಬ್ಬರು ಡ್ರೈವರ್ ಪೊಲೀಸ್ ಬಂದು ಹೋಗಿ ಮತ್ತು ಏನೂ ಸುದ್ದಿ ಇಲ್ಲ. ನಾನು ಕೊಟ್ಟ ಕಂಪ್ಲೇಂಟಿಗೆ ಏನೂ ಇದಿಲ್ಲ. ಮತ್ತು ಒಬ್ಬರು ಅಡ್ವೊಕೇಟನ್ನು ಮಾತನಾಡಿಸಿ ಅಲ್ಲಿ ಕೊಟ್ಟ ಕಂಪ್ಲೇಂಟಿನ ಪ್ರಕಾರ ಮತ್ತೆ ಅವರು ಇದು ರಿಸಿಟ್ ಕೊಟ್ಟರು. ಮತ್ತು ಪೊಲೀಸು ಬಂದು ಹೋಗಿ ಮತ್ತೆ 2 ದಿವಸ ಕಳೆದು ಹೋಗ್ಲಿಕ್ಕೆ ಹೇಳಿದರು. ಹಾಗೆ ಹೋಗಿ ಬಂದು ನಾನು ಒಬ್ಬರು ಪೊಲೀಸನ್ನು ನಾನು ಅಲ್ಲಿ ಗಾಡಿ ಇಲ್ಲ ಆಯ್ತಾ ಹೇಳಿ ನಾನು ಕರ್ಕೊಂಡು ಬಂದವರು ನೋಡಿದಾಗ ಅವರಿಗೆ ಈ ಪರಿಸ್ಥಿತಿ ನೋಡಿದಾಗ ಅವರಿಗೆ ಇದು ಹೌದು, ಇದು ಏನೋ ಹಾಕಿದ್ದಾರೆ, ವಿಷ ಏನೋ ಗ್ಯಾರಂಟಿ ಹಾಕಿದ್ದಾರೆ, ಕೃಷಿಗೂ ಹಾಕಿದ್ದಾರೆ. ಆ ಕೃಷಿ ಆ ಅಡಿಕೆ ಇದೆಲ್ಲ ಬಾಡಿ ಹೋಗಿದೆ. ಇಲ್ಲಿ ಕೃಷಿ ಬಾವಿಗೆ ಹಾಕಿದ್ದು ಅಷ್ಟು ಕ್ಲಿಯರಾಗಿ ಕಾಣ್ತಾ ಉಂಟು. ಹಾಗೆ ಆಗಿ ಕಂಪ್ಲೇಂಟ್ ಕೊಟ್ಟದಕ್ಕೆ ಅವರು ಅಲ್ಲಿ ಹಾಗೆ ಹೀಗೆ ಹೇಳಿದರು. ನಾನು ಒಳ್ಳೆಯ ಜಾಗಕ್ಕೆ ಇಡ್ತೇನೆ ಹಾಗೆ ಹೀಗೆಲ್ಲ ಹೇಳಿದರು ಅಲ್ಲಿ ಸ್ಟೇಷನಲ್ಲಿ. ಅಲ್ಲಿ ಭಯಂಕರ ಹೇಳಿದರು, ಅವ ಸಾಕ್ಷಿ ತೋರಿಸಲಿ, ನಾವು ಹಾಕಿದ ಅವ ಸಾಕ್ಷಿ ತಂದು ಕೊಡಲಿ, ನಾವು ಒಪ್ಪುತ್ತೇವೆ ಅಂತೆಲ್ಲ ಹೇಳಿ ಅಲ್ಲಿ ಜೋರಾಯಿತು ಅಲ್ಲಿ. ಮತ್ತು ಹೇಳಿದರು ಹಾಗೆ ಇರಲಿ, ನೀವು ಸ್ವಲ್ಪ ದಿವಸ ನೋಡು, ಅವನನ್ನು ಏನಂತ ನಾವು ನೋಡ್ತೇವೆ, ವಿಷಯ ಏನಂತ ನಾವು ನೋಡ್ತೇವೆ, ಈಗಲೇ ಒಮ್ಮೆಲೆ ಆಕ್ಷನ್ ತೆಗಿಲಿಕ್ಕೆ ಆಗೋದಿಲ್ಲ ಹೇಳಿ ಇದು ಅಲ್ಲಿಂದ ಕಳಿಸಿದರು. ಮತ್ತು ಪುನಃ 1 ವಾರ ಕಳೆದು ಹೋದೆ. ಅಷ್ಟಾಗುವಾಗ ಇಲ್ಲಿ ರೋಡ್ ಬ್ಲಾಕ್ ಮಾಡಿದರು. ನಮ್ಮಲ್ಲಿಗೆ ಬರುವ ರೋಡು, ಆ ಡಾಮರ್ ರೋಡ್ ಅಲ್ಲಿ ಅದು ಪಂಚಾಯತ್ ರೋಡು, ಅಲ್ಲಿಂದ ಪ್ರೈವೇಟ್ ರೋಡು. ಬರುವಾಗ ಇಲ್ಲಿ ಅವರ ಸ್ಥಳದಲ್ಲೇ ಬರಬೇಕು ನಮಗೆ. ಆಗ ಅಲ್ಲಿ ರೋಡಿಗೆಲ್ಲ ಮರ ಕರೆದಾಕಿ ಮತ್ತು ಪುನಃ ಇದು ಪೊಲೀಸ್ ಸ್ಟೇಷನಿಗೆ ಹೋಗಿ ಮಾತಾಡಿ ನಾವು ಬರ್ತೇವೆ ಅಂತ ಹೇಳೋದಲ್ಲದೆ ಬರಲಿಲ್ಲ. ಮತ್ತು ಹಾಗೆ ಇಲ್ಲಿ ದಾಮೋದರ ಆಳು ಅಂತ ಇದ್ದಾರೆ, ಅವರ ಜಾಗೆಯನ್ನು ಅಗೆಯುವಾಗ ಅವರು ಇದು ನೀವು ಅಲ್ಲಿ ಅಗಿಬೇಡಿ, ರೋಡು ನನ್ನ ತೋಟಕ್ಕೆ ನೀರು ಬರ್ತದೆ ಅಂತ ಹೇಳುವ ಅಲ್ಲಿ ಜಗಳ ಆಯಿತು. ಅಲ್ಲಿ ದೇವಿ ಮುರಳೀಕೃಷ್ಣ ಕತ್ತಿಯೆಲ್ಲ ತೆಗೆದು ಸ್ವಲ್ಪ ಜೋರು ಮಾಡಿದ ಅಹಂಕಾರದಿಂದ ಪೊಲೀಸ್ ಸ್ಟೇಷನಿಗೆಲ್ಲ ಹೋಗಿ ಅಲ್ಲಿ ಅಲ್ಲಿಂದ ಇವರಿಗೆ ಕರೆಸಿದ ಅಲ್ಲಿಗೆ, ಯಾರನ್ನು ದಾಮೋದರ ಆಳ್ವರನ್ನು ಅಲ್ಲಿ ಕರೆದು ಮತ್ತೆ ಅದು ಸ್ವಲ್ಪ ಜೋರಾಯಿತು. ಹಾಗೆ ಆಗುವಾಗ ಇಲ್ಲಿ ಮತ್ತೆ ಅವರು ಯಾರನ್ನು ಮರುದಿವಸ ನನ್ನನ್ನು ಮತ್ತು ಯಾರು ಇಲ್ಲಿ ಗೋಸಾಡ ರವೀಂದ್ರ ಅಂತ ಹೇಳಿ ಇದ್ದಾರೆ, ಅವರನ್ನು ಕರ್ಕೊಂಡು ಹೋಗಿ ಮರುದಿವಸ SI ಬಂದರು ಇಲ್ಲಿಗೆ. SI ಬಂದು ಮತ್ತು ಇಲ್ಲೆಲ್ಲ ನೋಡಿದರು. ನೋಡಿ ಅವರಿಗೂ ಇದು ಪರಿಸ್ಥಿತಿ ಹೌದು,
ಆದರೆ ಸಾಕ್ಷಿ ಅಂತ ಉಂಟಂತ ನನ್ನಲ್ಲೇ ಕೇಳಿದರು. ಈಗ ಅವರು ನೀವು ಹೇಳ್ತಿರೋದು ಅವರು ಕೂಡ ಸಾಕ್ಷಿ ಕೇಳ್ತಿದ್ದಾರೆ. ನಿಮಗೆ ಯಾಕೆ ಅವರ ಮೇಲೆ ಅನುಮಾನ? ಅನುಮಾನಕ್ಕೆ ಉಂಟು. ಅದೇ ಅವರೇ ಅದಕ್ಕಿಂತ ಮೊದಲು 1 ವರ್ಷ ಮೊದಲು ಕರೆಂಟ್ ಮೀಟ್ರ್ ಇದೆ ಅಲ್ಲ, ಮೀಟ್ರ್ ಹೊಟ್ಟಿಸಿದ್ರು. ಅಂದರೆ ಮೀಟ್ರ್ ಹೊಟ್ಟಿಸಿ ವೈರ್ ಜಾಯಿಂಟ್ ಮಾಡಿ 4 ವೈರ್ ಜಾಯಿಂಟ್ ಮಾಡಿಟ್ಟದು. ಕರೆಂಟ್ ಹೊಡಿಲಿ ಅಂತ. ಕರೆಂಟ್ ಹೊಡಿಲಿ ಅಥವಾ ಮನೆ ಹೊತ್ತಿ ಹೋಗಲಿ ಅಥವಾ ಇವಾಗ ಶಾಕ್ ಹೊಡೆದು ಸಾಯಿಲಿ ಹೇಳುವ ಇದು. ಎದುರಿಗೆ ಅವರು ಒಳ್ಳೆಯ ಸ್ವಭಾವ ಅವರದ್ದು, ಇಬ್ಬರದ್ದು ಕೂಡ. ಎದುರಿಗೆ ತಂದೆ ಮಗ ಇಲ್ಲಿ ಬರ್ತಾ ಇದ್ದರು. ಈ ವಿಷ ಹಾಕುವ ಮೊದಲನೇ ದಿವಸ ಇಲ್ಲಿ ಬಂದು ನನ್ನಲ್ಲಿ ಮಾತನಾಡಿ ಹೋಗಿದ್ದಾನೆ. ಹಾಗೆ ಹೀಗೆ ಹೇಳಿ. ಹಾಗೆ ಏನು ಅಂತ ನಿನ್ನೆ ಮಂಗಳೂರಿಗೆ ಹೋಗಿದ್ದೆ. ಬರುವಾಗ ಅಲ್ಲಿ ತಲಪಾಡಿ ಹತ್ರ ಪೊಲೀಸು ನಿಲ್ಲಿಸಿದರು. ನಾನು ಸ್ವಲ್ಪ ಜೋರು ಮಾಡಿದೆ. ಬದಿಯಡ್ಕದಲ್ಲಿ ಹಾಗೆ ಹೀಗೆ ನನಗೆಲ್ಲ ಪರಿಚಯ ಇದೆ. ಹಾಗೆ ಹೀಗೆ ಹೇಳಿಯಾಗ ಪೊಲೀಸರು ಮತ್ತೆ ಸ್ವಲ್ಪ ಇದಾದರು, ನನ್ನನ್ನು ಬಿಟ್ಟರು ಅಂತೆಲ್ಲ ಹೇಳಿ ಇಲ್ಲಿ ತುಂಬ ಬಡಾಯಿ. ಮುಂದಿನ ದಿವಸ ಮಾತನಾಡಿ ಹೋದ್ದು. ಮರು ದಿವಸ ನಾವಿಲ್ಲ, ಆ ದಿವಸ ವಿಷ ಹಾಕಿದ್ದು. ಮತ್ತು ಈ ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ಹೇಳಿದ ಏನು ವಿಷಯ ಅಂದರೆ, ಇದು ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ಹೇಳಿದ ಆ ಹುಡುಗನ ತಲೆ ಹೊಡೆದು ನಾನು 1 ವಾರದಲ್ಲಿ ಹೊರಗಿಳಿದಿದ್ದೇನೆ, ಇವನಿಗೆ ಯಾವ ಲೆಕ್ಕ, ಅವನನ್ನು ಬಿಡುವುದಿಲ್ಲ ನಾನು ಅಂತ ಹೇಳಿದ ಸುದ್ದಿ ಸಿಕ್ಕಿದೆ. ಇಷ್ಟು ಇದು ನಮಗೆ ಕೊಟ್ಟ ಉಪದ್ರ. ಈಗ ಆ ಹುಡುಗನ ತಲೆ ಅಂದರೆ ಯಾರ್ದು? ಅವನ ಕ್ಲಾಸ್ಮೇಟ್ ಹುಡುಗ. ಏನಾಗಿದೆ ಅದು ಕಂಪ್ಲೇಂಟ್ ಆಗಿದೆ. ಬದಿಯಡ್ಕ ಸ್ಟೇಷನಲ್ಲಿ ಉಂಟು ಅದು ಕಂಪ್ಲೇಂಟ್. ಅಂದರೆ ಇಲ್ಲಿ ಕರ್ಕೊಂಡು ಏನೋ ಅದು ನಾವು ಕೇಳುವಾಗ ಆಗ ನಾವು ನಮಗೆ ಮಾತುಕತೆ ಎಲ್ಲ ಇದ್ದೆ ಆಚೆ ಈಚೆ ಕೇಳುವಾಗ ಹೇಳಿದ ಗಾಡಿ ಆಕ್ಸಿಡೆಂಟ್ ಆದ್ದು ಮತ್ತು ಅವ ದುಡ್ಡು ಕೇಳಿದ ಅಂತ ಹೇಳಿ ಕರ್ಕೊಂಡು ಬಂದು ಅಲ್ಲಿ ಅವರ ಬೇರೊಂದು ತೋಟ ಉಂಟು, ಅಲ್ಲಿಗೆ ಕರ್ಕೊಂಡು ಹೋಗಿ ಬೈಕಲ್ಲಿ ಅವನನ್ನು ಕೂತುಗೊಳಿಸಿ ನೀ ಬೈಕು ಬಿಡು ಅಂತ ಹೇಳಿ ಡೀಸೆಲ್ ಎಂಜಿನ್ ಸ್ಟಾರ್ಟ್ ಮಾಡುವ ಹ್ಯಾಂಡ್ಲ್ ಇದೆ ಅಲ್ಲ, ಅದರಲ್ಲಿ ತಲೆಯಿಂದ ಹಿಂದಕ್ಕೆ ಬಡ್ದದ್ದು. ಅದು ನಮಗೆ ಪೇಪರ್ ನೋಡಿಯೇ ಗೊತ್ತಾದದ್ದು. ನಮಗೆ ಗೊತ್ತಿಲ್ಲ ಅದು ವಿಷಯ, ಪೇಪರ್ ನೋಡಿ ಗೊತ್ತಾದ್ದು ನಮಗೆ. ಹಾಗೆ ಹಿಂದಿನಿಂದ ಬಡ್ದ ತಲೆಗೆ. ಆ ಹುಡುಗ ಮಾತ್ರ ಓಡಿಕೊಂಡು ಹೋಗಿ ಇಲ್ಲಿ ಹತ್ತಿರ ಮವ್ವರ್ ಶಾಲೆ ಅಂತ ಇದೆ, AUP ಶಾಲೆ ಮವ್ವರ್ ಇದೆ, ಅಲ್ಲಿ ಹತ್ತಿರ ಹೋಗಿ ಅಲ್ಲಿ ಬಿದ್ದಾಗ ಅಲ್ಲಿ ಮತ್ತೆ ಟೀಚರ್ಸ್ ಮಾಸ್ಟರ್ನವರೆಲ್ಲ ಹಾಸ್ಪಿಟಲ್ ಕೊಂಡು ಹೋದರು, ಮತ್ತೆ ಕಂಪ್ಲೇಂಟ್ ಕೊಟ್ಟರು. ಆ ವಿಷಯ ಹಾಗೆ ಆಗಿದೆ. ಇಂಥವರು ನೋಡಿ ಈಗ ನ್ಯೂಸಲ್ಲಿ ಕಂಡು ಅಂತ ಅವರು ಇಲ್ಲಿ ಬಂದು ಹೋಗುವಾಗ ನಮ್ಮಲ್ಲೆಲ್ಲ ವಿಚಾರಿಸಿ ಮಾತನಾಡಿ ಹೇಗಿದ್ದೀರಾ, ನಿಖಲವಂತ ಸೌಖ್ಯನಾ ಇಂಚ ಅಂತ ಹೇಳಿ ನಮ್ಮಲ್ಲಿ ಮಾತಾಡಿ ಹೋಗುದವರು. ಇದು ಬಾಲಕೃಷ್ಣ ಭಟ್ ಯಾರು ಈ ತೀರಿ ಹೋದವರು, ಈಗ ಮೊನ್ನೆ ಕೊಂದರಲ್ಲ, ಅವರು ಇಲ್ಲಿ ಈಗ ತುಂಬ ಸಮಯ ಆಯಿತು ಬರದೆ. ಅವರು ಇವರೇನೋ ಇದರಿಂದಾಗಿ ಅವರಿಗೆ ಸರಿ ಇಲ್ವಾ ಏನೋ ಬರೋದೆ, ಮೊದಲೆಲ್ಲ ಇಲ್ಲಿ ಮಾತನಾಡಿಸಿ ಹೋಗುದವರು ಅಂಥ ವ್ಯಕ್ತಿಯವರು. ನೋಡಿ ಅವರನ್ನು ಹೀಗೆ ಮಾಡಿದರೆ ಹಾಗೆ ಮತ್ತು ನಮ್ಮ ಮನಸ್ಸಿನೊಳಗೆ ಭಯ ಇರುವುದಿಲ್ಲ ಯಾವಾಗಲೂ. ಆದರೆ ಅದನ್ನು ನಾನು ಇಲ್ಲಿ ಭಯ ಉಂಟಂತ ತೋರಿಸಿದರೆ ನನ್ನ ಫ್ಯಾಮಿಲಿ ಅದಕ್ಕಿಂತ ಭಯ ಆಗೋದಿಲ್ಲ. ವಿಷಯ ಅರ್ಥ ಆಯ್ತಲ್ಲ. ನಾವು ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಬಂದಾಗ ನೀವು ನಾನು ಕೇಳಿದ್ವಿ ಮಾತಾಡ್ತಿರೋ ಇಲ್ವೋ ಅಂತ. ಮಾತಾಡ್ತೀವಿ ಅಂತ ಹೇಳಿದರೆ ಈಗ ಅವನ ಬಗ್ಗೆ ಭಾರಿ ಡೇಂಜರಸ್ ಅನ್ನುವಂಥದ್ದು ನೀವೇ ಹೇಳ್ತಾ ಇದ್ದೀರಿ, ಅದಕ್ಕೆ ಕೇಳಿದೆ. ಹೌದೌದು. ಅದು ಆದರೆ ಅದು ಏನು ಗೊತ್ತಾ, ಭಯ ಅಂತ ನೀವು ಹೇಳಿದ ಅದು ಅದರಲ್ಲಿ 2 ರೀತಿ ನಾನು ಹೇಳಿದ್ದು. ಊರಿನವ್ರು ನಾವು ಒಗ್ಗಟ್ಟಾದರೆ ಭಯ ಇಲ್ಲ ನಮಗೆ. ವಿಷಯ ಹಾಗೆ ಉಂಟು. ಮತ್ತು ಒಬ್ಬನೇ ಆದರೆ ಅದು ಭಯವೆಲ್ಲ, ಅವನಿಗೆ ಒಳ್ಳೆಯದಾಯ್ತಲ್ಲ. ಇದುವರೆಗೆ ಇದು ಆದದ್ದೇ ಹೀಗೆ. ಈಗ ಆ ಹುಡುಗನಿಗೆ ಹೊಡೆದ್ರಲ್ಲ, ಅದರಲ್ಲಿ ಬದಿರ್ಕ ಸ್ಟೇಷನ್ನಲ್ಲಿ ಆ್ಯಕ್ಷನ್ ಇದಾಗ್ತಿದ್ರವ ಹೀಗೆ ಮಾಡಲಿಕ್ಕೆಲ್ಲ ಆಯಿತು ಅಂತ ನನ್ನ ಒಂದು ಇದು. ಅಲ್ಲಿ ಬೆಳೀಲಿಕ್ಕೆ ಬಿಟ್ಟದ್ದೇ ಹೀಗಾದ್ದು. ಅಲ್ಲಿಂದ ಅದು ಬಿಟ್ಟದ್ದೇ ಅವನಿಗೆ. ಈಗ ತುಳುವಿನಲ್ಲಿ ಹೇಳ್ತಾರೆ ಸಸಾರ, ಅವನಿಗೆ ಸಸಾರ ಇದು ಸಿಕ್ಕಿದ್ದು ಅಲ್ಲಿಂದಲೇ ಅಂತ ನನ್ನ ಅಭಿಪ್ರಾಯ. ಮತ್ತು ಅವರು ಈ ರಾಘವೇಂದ್ರ ಗೆದಲ ಹೇಳಿದ್ದು ಎಂಚಾಂಡ್ಲ ಆಗೆನ್ನ ಮಗನವರ ಉಳಾಯ್ಕುಲ್ಲ ಓಡು ಪನ್ಪನ ಉದ್ದೇಶಡ ಆಯ ಕಂಪ್ಲೇಂಟ್ಲ ಕೊರ್ತೆ ಎಂಚಲ ಎನ್ನ ಮಗನವರ ಆಗ ಉಳಾಯ್ಕುಲ್ಲ ಓಡು ಅಂತ ಈ ರಾಘವೇಂದ್ರ ಗೆದಲ ಹೇಳಿದ್ದು. ಮತ್ತು ಇಲ್ಲಿ ಒಂದು ನಾಗನಕಟ್ಟೆಯ ವಿಷಯದಲ್ಲಿ ಇಲ್ಲಿ ಮಾರ್ಗ ಸ್ವಲ್ಪ ಅವರ ಜಾಗೆಯಿಂದ ನಮಗೆ ಬರುವುದು ಅವರ ಜಾಗೆಯಲ್ಲಿ ಮಾರ್ಗ. ಆಗ ಇವರು ಇಲ್ಲಿ ಇದರ ಮುಂದಾಡಳಿತದವರು ಇದು ನಾಗನಕಟ್ಟೆ ಅವರು ಹೇಳಿದರು ಮಾರ್ಗ ಸ್ವಲ್ಪ ಸರಿ ಮಾಡಿ ನಮಗೆ ಒಂದು ಕಲ್ಲು ಬರುವಾಗೆ ಮಾಡಬೇಕು ಭಾಸ್ಕರನ್ನ ಅಂತೇಳಿ ಹೇಳುವಾಗ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ 1-2 ಕೋಲಿನಷ್ಟು ಸ್ವಲ್ಪ ಅದು ಸ್ಟ್ರೈಟ್ ಮಾಡುವಾಗ ಅವರ ಜಾಗೆಯನ್ನು ಸ್ವಲ್ಪ ಹೆಚ್ಚಿಗೆ ಹೋಗಿದೆ ನಾನು ತೆಗೆಯುವಾಗ. ಅದಕ್ಕೆ ಎಲ್ಲ ಹೇಳಿದ್ದಾರೆ ಈ ಮೂಲು ಅವಳು ದೈವಾಡ್ನೆಂಚ 2 ಕೇಂಡದು ಬುಕ್ಕ ಈ ಇಲ್ಲು ಕಟ್ಟೋಣ ಏನು ತೂಕ ಅಂತೆಲ್ಲ ಹೇಳಿದ್ದಾರೆ ನನಗೆ. ತೂಕ ಇಲ್ಲು ಕಟ್ಟೋಣ ಎಂಚ ತೂಕ ಅಂಡಿ ಕಟ್ಟಲ ಇಲ್ಲು ಅಂತೆಲ್ಲ ಹೇಳಿದ್ದಾರೆ ನನಗೆ, ಯಾರು ರಾಘವೇಂದ್ರಗೆ ಇದೆಲ್ಲ ಹೇಳಿದ್ದು. ಈ ಮಗ ಮುರಳೀಕೃಷ್ಣ ಏನು ನಮಗೆ ಎದುರಿಗೆ ಏನು ಧಮ್ಕಿ ಗಿಮ್ಕಿ ಎದುರಿಗೆ ಏನು ಹೆದರಿಸುವುದೇ ಏನಿಲ್ಲ. ಎದುರು ಒಳ್ಳೆಯ ರೀತಿಯಲ್ಲಿ ಇರ್ತಾನೆ ನಮ್ಮಲ್ಲಿ ಮಾತಾಡುವಾಗ ಯಾವುದೇ ಎದುರಿಗೆ ನಗಾಡಿ ಒಳ್ಳೆಯ ರೀತಿಯಲ್ಲಿ ಇರ್ತಾನೆ.
ಈ ಅಪ್ಪ ಮಾತ್ರ ರಾಘವೇಂದ್ರ ಕೇದಾರ 2 ಈ ಮಾರ್ಗದ ವಿಷಯದಲ್ಲಿ ನನ್ನ ಎದುರಿಸಿದ್ದಾರೆ. ಈ ಎಂಚಿ ಇಲ್ಲಿ ಕಟ್ಟು ಬದುಕ ಆಡುದುಕ ಇಲ್ಲಿ ಕಟ್ಟಲ ಎಲ್ಲ ತಗೊಂಡ್ಬೆ ಅಂತ ಎಲ್ಲ ಹೇಳಿದ್ದಾರೆ. ಮತ್ತು ಇಲ್ಲಿ ಅಡಿಕೆ ಸಸಿ ಎಲ್ಲ ಇಟ್ಟದ್ದು ಎಲ್ಲ ಅವರಿಗೆ ಬೇಜಾರಾಗಿದೆ ಅಂತೆ. ನಮ್ಮದು ರೆಕಾರ್ಡ್ಸ್ ಕ್ಲಿಯರ್ ಇದೆ. ಅವರ ಜಾಗೆಯಲ್ಲಿ ನಾವು ಅಡಿಕೆ ಸಸಿ ಇಡಲಿಲ್ಲ ಅಥವಾ ಅವರ ಜಾಗೆಯಲ್ಲಿ ನಾವು ಕೃಷಿ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮ ಸ್ಥಳದಲ್ಲಿ ಕೃಷಿ ಮಾಡ್ತೇವೆ, ಇದಿಟ್ಟಿದ್ದೇವೆ ಅಷ್ಟೇ. ಅವರ ಜಾಗಕ್ಕೆ ನಾವು ಹೋಗಲಿಲ್ಲ ಕೃಷಿ ಮಾಡಲಿಕ್ಕೆ. ನಿಮ್ಮ ಪಕ್ಕದ ಮನೆ ಹೌದು ಅಲ್ವಾ? ಪಕ್ಕದ ಮನೆಗೆ ಹೋಗೋದು ಬರೋದುಂಟಾ? ಈಗ ಈ ವಿಷ ಹಾಕಿದ ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಹೋಗುವುದಿಲ್ಲ. ಕಳೆದ ಜನವರಿಯಿಂದ ಜನವರಿಯಿಂದ ನಾವು ಹೋಗುವುದಿಲ್ಲ. ಮೊದಲಿತ್ತು ನಮಗೆ ಕೋಪ. ಆದರೆ ಇಲ್ಲಿ ಒಂದು ದೇವಸ್ಥಾನದ ವಿಷಯದಲ್ಲಿ ನಮಗೆ ರಾಜ್ಯ, ಇಲ್ಲಿ ಊರಿನವರೆಲ್ಲ ಸೇರಿ ರಾಜ್ಯ ಆಗಬೇಕಂತ ಹೇಳಿ ತಂದೆ ಟೈಮಲ್ಲೇ ಕೋಪ ಇತ್ತು ನಮಗೆ. ರಾಜ್ಯ ಅದು ಮೊದಲಿಂದಲೇ ಇತ್ತು. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಹೇಳುವ ರೀತಿಯಲ್ಲಿ ಸ್ಥಳದ ವಿಷಯದಲ್ಲಿ ಅಂತ ಹೇಳಿ, ಈ ಜಾಗ ಅವು ಎಂಕ್ಲೆಗೆ ಸೇರಿ ನಾವು ಅಂತ ಹೇಳಿ ಆ ವಿಷಯ ಅಂತ ಏನಂತ ಅದು ಕ್ಲಿಯರ್ ಗೊತ್ತಿಲ್ಲ. ಹಾಗೆ ಹೇಳ್ತಾ ಇದ್ದರು. ಮೇಲ್ನೋಟಕ್ಕೆ ಮುರಳೀಕೃಷ್ಣ ಹೇಗಿದ್ರು? ಸೌಮ್ಯ ಸ್ವಭಾವ ನೋಡುವಾಗ. ನಮ್ಮಲ್ಲೆಲ್ಲ ಮಾತಾಡೋ ನಗಾಡ್ತಾ ಎಲ್ಲರಲ್ಲಿ, ನಮ್ಮಲ್ಲಿ ಅಂತಲ್ಲ, ಎಂತ ಹೇಳೋದು, ಮುಗುಳು ನಗೆ ನಗ್ತಾ ಒಳ್ಳೆ ನೈಸಾಗಿ ಮಾತಾಡೋ ವ್ಯಕ್ತಿ. ಒಳಗಿಂದ ಮಾತ್ರ ಭಯಂಕರ ಕ್ರೂರಿ. ಅದು ಹೇಗೆ ಹೇಳ್ತೀರಿ? ಅದು ಇದೆ. ಈಗ ಮೊನ್ನೆ ನ್ಯೂಸ್ ನೋಡಿದಾಗ ಈಗ ಎಲ್ಲರಿಗೂ ನಮಗೆ ಸತ್ಯತೆ ಈಗ ಗೊತ್ತಾಯಿತು. ನಮಗೆ ತಂದೆಯದು ಮಗನದು, ತಂದೆಯದು ಮಗನದು ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ. ಬೇರೆ ಏನಾದರೂ ವ್ಯವಹಾರಗಳು ಇತ್ತು ಅಂತ ಅನ್ಸುತ್ತಾ? ಇಲ್ಲಿ ನಮಗೆ ಬೇರೆ ವ್ಯವಹಾರ ಉಂಟು ಅಂತ, ಆದರೆ ನಮಗೆ ಅದಕ್ಕೆ ಈಗ ಅವರು ಕೇಳಿದಾಗೆ ಅದಕ್ಕೆ ಪ್ರೂಫು ನೀನು ಸಾಕ್ಷಿ ತೋರಿಸು ಅಂದರೆ ಸಾಕ್ಷಿ ಇಲ್ಲ ನಮ್ಮಲ್ಲಿ. ಆ ವ್ಯವಹಾರಗಳೆಲ್ಲ ಉಂಟು. ಮತ್ತು ಇಲ್ಲಿ ಮವ್ವಾರ ಶಾಲೆ, UP ಶಾಲೆ ಮವ್ವಾರ, ಅಲ್ಲಿ 7ನೇ ತರಗತಿಯವರೆಗೆ ಇರೋದು. ನನ್ನ ಮಗ 7ನೇ ತರಗತಿ ಕಳೆದು 8ನೇ ತರಗತಿಗೆ ಮುಳ್ಳೇರಿಯ ಹೈಸ್ಕೂಲಿಗೆ ಹಾಕಿದ್ದೇನೆ. ಆಗ ಮಗಳು 6ನೇ ಕ್ಲಾಸು. ಅವಳದ್ದು TC ತೆಗೆದು ನಾನು ಮುಳ್ಳೇರಿ ಹಾಕಿದೆ. ಯಾಕಂದರೆ ನನಗೆ ಕೆಲಸಕ್ಕೆ ಹೋಗಿ ಸ್ವಲ್ಪ ಇಲ್ಲಿ ಆಸ್ತಿ ಇರುವುದು, ಕೆಲಸಕ್ಕೆ ಎಲ್ಲ ಹೋಗಿ ಆಗಬೇಕು. ಅಷ್ಟಾಗುವಾಗ ಅಲ್ಲಿಗೆ ಒಬ್ಬಳು ಹೋಗೋದು ಯಾರು, ಇಲ್ಲಿಗೊಬ್ಬ ಹೋಗೋದು ಯಾರು? ಬೆಲ್ಲಿಗೆ ಬಸ್ ಸ್ಟ್ಯಾಂಡ್ನವರೆಗೆ ಹೋಗಬೇಕು. ಇವರನ್ನು ಇಲ್ಲಿ ಮಗು ಶಾಲೆಗೆ ಕೊಂಡು ಹಾಗೆ ಅಲ್ಲಿ ಶಾಲೆಗೆ ಹಾಕಿದ್ದೇನೆ. ಇವರು ಬರುವಾಗ 2 ಸಾರಿ ಇವರಿಗೆ ಎಂತ ಬೈಕ್ ತಾಗಿಸಲಿಕ್ಕೆ ಬಂದಿದ್ದಾನೆ ನನ್ನ ಮಕ್ಕಳಿಗೆ. ಅದು ಬೆಳ್ಳಿಗೆ ಅಲ್ಲೇ ಬಂದದ್ದು. ಅದು ನಾನು ಶಾಲೆಗೆ ಅಲ್ಲಿ ಹಾಕಿದ ನಂತರ ಅಲ್ಲೇ ನಮಗೆ ಇವರಿಗೆ 2 ಸಾರಿ ಹೆದರಿಸಲಿಕ್ಕೆ ಬಂದಿದ್ದಾನೆ. ಹಾಗೆ ನಾನು ಬೆಳಿಗ್ಗೆ ಸಾಯಂಕಾಲ ನಾನು ಹೋಗೋದು. ನಾನು ಹೋಗುವಾಗ ಬರುವುದಿಲ್ಲ, ನಾನು ಹೋಗುವಾಗ ಬರಲಿಲ್ಲ. ಹಾಗೆ ಇದು ಭಾಸ್ಕರ್ ಅವರ ಮಾತು. ಬಹಳ ವಿಶೇಷವಾಗಿ ಅಪ್ಪಂದು ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಮಗನ ಸೌಮ್ಯ ಸ್ವಭಾವ ಆದರೆ ಒಳಗಿಂದ ಕ್ರೂರಿ ಅಂತ ಹೇಳ್ತಾಯಿದ್ದಾರೆ. ಬಾಲಕೃಷ್ಣ ಭಟ್ರವರ ಕೊಲೆ ಪ್ರಕರಣ ಆದ ನಂತರ ಇವರು ಹೇಳಿದ್ದು ಕೆಲವು ನಿಜ ಅಂತ ಅನ್ನಿಸಬಹುದು. ಅದರ ಜೊತೆಗೆ ಇಲ್ಲಿ ಮಾಡಿದಂಥ ಕೆಲವು ವಿಷ ಹಾಕಿದ್ದಾರೆ ಅಥವಾ ಕೃಷಿಯನ್ನು ನಾಶಗೊಳಿಸಿದ್ದಾರೆ, ಇದೆಲ್ಲದರ ಪ್ರೂಫ್ ಇವರು ಇಟ್ಕೊಂಡಿದ್ದಾರೆ. ಅಂದರೆ ಅವರು ಹಾಕಿದ್ದಾರೆ ಅಂತಲ್ಲ, ಹಾಕಿದ ನಂತರ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಪ್ರೂಫ್ ಕೂಡ ಅವ್ರ ಹತ್ರ ಫೋಟೋಸ್ ಇದೆ. ಒಟ್ಟು ಇದು ಇವರು ರಾಘವೇಂದ್ರ ಕಿದಲಾಯ ಮತ್ತು ಮುರಳೀಕೃಷ್ಣರವರ ಪಕ್ಕದ ಮನೆ, ಒಂದೇ ಬಾರ್ಡ್ರು ಹೊಂದಿಕೊಂಡಿರುವಂಥ ಮನೆ. ಇವರ ಅಭಿಪ್ರಾಯ ಹೀಗಿದೆ. ಕುಶಾಲಪ್ಪ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಒಡಂಬಡೆ, ಬದಿಯಡ್ಕ.